ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅಂತ. ಸ್ಟೂಡೆಂಟ್ ಅಲ್ಲ? ಸ್ಟೂಡೆಂಟ್ಸ್. ಫಸ್ಟ್ ಟೈಮ್ ವೋಟರ ಸೆಕೆಂಡ್ ಟೈಮ್? ಸೆಕೆಂಡ್ ಟೈಮ್. ಇವಾಗ ಯುವ ಮತದಾರರಾಗಿ ನೀವು ಈ ಬಾರಿ ಬಿಜೆಪಿ ಕೊಟ್ಟಾಗ್ತಿರೋ ಕಾಂಗ್ರೆಸ್ ಕೊಟ್ಟಾಗ್ತೀರೋ? ಬಿಜೆಪಿ. ಯಾವ ಉದ್ದೇಶಕ್ಕೋಸ್ಕರ ಬಿಜೆಪಿ ಕೊಟ್ಟಾಗ್ತೀರಿ ಸರ್? ಬಿಜೆಪಿಯಿಂದ ಭಾಳ ಅಭಿವೃದ್ಧಿ ಆಯ್ತು ಸರ್. ಮತ್ತು ಎಜುಕೇಷನ್ ಸಿಸ್ಟಮ್ ಚೆನ್ನಾಗೈತ್ರಿ. ಒಳ್ಳೊಳ್ಳೆ ಕಾಲೇಜ್ ಕಳಿಸಿದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂದ್ರೆ ಎಜುಕೇಷನ್ ಇಲ್ಲಿ ನಮ್ಮ ಕರ್ನಾಟಕದೆಲ್ಲ ಫ್ರೀ ಕೊಟ್ಟರಲ್ಲ ಸರ್. ಎಜುಕೇಷನ್ ಫ್ರೀ ಕೊಡ್ಬೇಕು ರೀ. ಮೇನ್ ನಮ್ಮ ದೇಶ ಉದ್ಧಾರ ಆಗ್ಬೇಕಂದ್ರೆ ಎಜುಕೇಷನ್ ಫ್ರೀ ಕೊಡ್ಬೇಕು, ಆರೋಗ್ಯ ಫ್ರೀ ಕೊಡ್ಬೇಕು. ಇವು ಏನು ಮೇನ್ ಕೊಟ್ಟರೆ ಅಂದ್ರೆ ದೇಶ ಇದಾಗುತ್ತೆ. ಎಜುಕೇಷನ್ ಯಾಕೆ ಫ್ರೀ ಕೊಡಲ್ಲ ಅಂದ್ರೆ ರಾಜಕಾರಣಿವೇ ಅದಾವೆ ರೀ. ಮೇನ್ ಕಾಲೇಜೆಲ್ಲ ರಾಜಕಾರಣಿಗಳು ಅದು, ಅದಕ್ಕೆ ಫ್ರೀ ಕೊಡಲ್ಲ ರೀ. ಬಿ ಜೆ ಪಿಯವ್ರು ಬಂದ್ರೆ ಅಷ್ಟೇ, ಕಾಂಗ್ರೆಸ್ ಅವ್ರು ಬಂದ್ರೆ ಅಷ್ಟೇ. ಮತ್ತು ನಮ್ಮದು ದೇಶ ಕೃಷಿ ಆಧಾರಿತ ದೇಶ ರೀ. 80% ಜನ ಕೃಷಿನೇ ಬದುಕೊಂಡು ಜೀವನ ಮಾಡ್ತಾಯಿದ್ದಾರೆ. ರೈತರಿಗಾದ ಸವಲತ್ತುಗಳಿಲ್ಲ ರೀ. ಮೇನ್ ಒಂದು ಜಿಲ್ಲೆ ಒಳಗೆ ಕೋಲ್ಡ್ ಸ್ಟೋರೇಜ್ ಬೇಕು ರೀ. ರೈತ ಬೆಳೆದಂಥ ಈ ತಿಂಗಳ ರೇಟ್ ಸಿಗಲ್ಲಪ್ಪ, ಹೋಗಿ ಕೋಲ್ಡ್ ಸ್ಟೋರೇಜ್ ಒಳಗೆ ಇಡ್ಬೋದು ರೀ. ನೆಕ್ಸ್ಟ್ ತಿಂಗಳ ರೇಟ್ ಸಿಕ್ತಂದ್ರೆ ಅವು ಮಾರ್ಬೋದು ರೀ. ಆ ಥರ ವ್ಯವಸ್ಥೆ ಈಗ ಎಕ್ಸಾಂಪಲ್ ಅಂದ್ರೆ ಫ್ರಿಜ್ ಒಳಗೆ ರೀ. ಇವತ್ತೇನೋ ಊಟ ಮಾಡಿರ್ತೀವಿ, ಏನೋ ಉಳಿದಿತ್ತು, ಫ್ರಿಜ್ ಒಳಗೆ ನಾಳೆ ತಿಂತೀವಿ ರೀ. ಆ ಟೈಪು ಕೋಲ್ಡ್ ಸ್ಟೋರೇಜ್ ಅಂತ ಬರ್ತಾರೆ. ಆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಬರ್ಬೇಕು ರೀ. ಪ್ರತಿಯೊಂದು ತಾಲೂಕು ಒಳಗೆ ಬರ್ಬೇಕು ರೀ, ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ. ಮತ್ತು ಇವೇನು ಎಕ್ಸ್ಪೋರ್ಟು ಮಾಡ್ತಾರಲ್ಲ ರೀ, ಬೇರೆ ದೇಶಗಳಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ, ಚಿಲ್ಲಿ ಆಯಿತು ಎಲ್ಲ ನಮ್ಮ ಪ್ರಾಡಕ್ಟ್ಗಳು. ಆ ಥರ ರೈತರಿಗೆ ಬಂದು ಅದನ್ನು ತಿಳಿಸುವಂಥ ವ್ಯವಸ್ಥೆ ಮಾಡ್ಬೇಕು ರೀ. ಈ ಪ್ರತಿಯೊಂದು ಊರಾಗ ಒಬ್ಬೊಬ್ಬರು, ಒಂದು ಊರಾಗ ಒಂದು ಗ್ರಾಮ ಪಂಚಾಯತಿಗೆ ಒಬ್ಬನ ಟೆಕ್ನಿಕಲ್ ಆಫೀಸರ್ ಆಗ್ಬೇಕು ರೀ. ಅದು ಆಗ್ತಾಯಿಲ್ಲ ರೀ. ಕೃಷಿ ಒಳಗೆ ಅದರಿಂದನೇ ದೇಶ ರೀ ಅಭಿವೃದ್ಧಿ ಆಗೋದು. ಮತ್ತು ಅದರಿಂದನೇ ಈಗ ರೈತರಿಗೆ ಲಾಭ ಆಗ್ಬೇಕಂದ್ರೆ ಅದರಿಗೆ ದುಡಿಮೆ ಇರೋದು ನಮಗೆ. ಅದನ್ನ ಮಾಡೋದ್ರಿಂದ ಅನುಕೂಲ ಐತೆ. ಈಗ ಕಾಂಗ್ರೆಸ್ಸು ಗ್ಯಾರಂಟಿಗಳೇ ಕೊಟ್ಟಿದ್ದಾರೆ, ಇದ್ರ ಉದ್ದೇಶ ಏನಾಯ್ತು ರೀ? ಗ್ಯಾರಂಟಿ ಕೊಡೋದ್ರೆ ಹೆಂಗೆ ಗೊತ್ತ್ರಿ? ಇದು ಎಕ್ಸಾಂಪಲ್ ಹೇಳ್ತು ನೋಡ್ರಿ. ನಮ್ಮ ದೇಶದಲ್ಲೇ ಫ್ರೀ ಕೊಟ್ರೆ ಮೊದಲು ಜನ ಹೋಗ್ತಾರೆ ಅಲ್ಲಿ. ಜಿಯೋ ಸಿಮ್ ಫ್ರೀ ಕೊಟ್ರೆ ಮೊದಲು ಅವ್ನಿಗೆ ಹೆಂಗೆ ಮಾಡಿದೆ ಹೇಳ್ರಿ, ಏರ್ಟೆಲ್ ವಡಾಫೋನ್ ಎಲ್ಲ ಬಿತ್ತು. ಎದಕ್ಕೆ ಬಿತ್ತು ಹೇಳ್ರಿ? ಅವ್ನಿಗೆ ಗೊತ್ತಿತ್ತು ನೆಕ್ಸ್ಟ್ ಟೈಮ್ ಪ್ರಾಫಿಟ್ ಮಾಡ್ತಾನೆ ಅಂತೇಳಿ. ಫಸ್ಟ್ ಫ್ರೀ ಕೊಟ್ಟರೆ ಜನ ಅದಕ್ಕೆ ಅಟ್ರಾಕ್ಷನ್ ಆಗ್ತಾರೆ. ಅದೇ ಮ್ಯಾನ್ ಇದ್ದೀರಿ ಕಾಂಗ್ರೆಸ್ ಅವ್ರು ಮಾಡಿದ್ದು, ಅದೇ ಫ್ರೀ ಕೊಟ್ರೆ ಫಸ್ಟ್ ಕಾಂಗ್ರೆಸ್ಸಿಗೆ ಓಟ್ ಬಿದ್ದಿದ್ದು ಅಲ್ಲೇ ರೀ. ಮತ್ತು ಈಗ ಫ್ರೀ ಕೊಟ್ಟೋದಂದ್ರೆ ಏನಾಗುತ್ತೆ ರೀ, ಅವ್ರು ಯಾರು ಕೊಡ್ತಾರೆ? ಅವ್ರ ಅಪ್ಪ ಮನೆಯಿಂದ ಕೊಡ್ತಾರೆ. ನಮ್ಮದು ರೀ ಟ್ಯಾಕ್ಸ್ ನಾವು ಕಟ್ತೀವಿ ರೀ. ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ತಗೊಂಡು ನಮಗೆ ಕೊಡ್ತಾರೆ ರೀ. ನಾವು ಫ್ರೀ ಜಾಸ್ತಿ ಕೊಟ್ಟಂಗೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ರೀ. ನಮಗೆ ಟ್ಯಾಕ್ಸ್ ಒಳ್ಳೆ ಆಗತ್ತೆ ರೀ. ಈಗ 90 ಈ ಕುಡುಕರಿಗೆ ನೋಡ್ರಿ, ಎಣ್ಣೆ ಹೊಡ್ಯಾರಿ 90 ರೂಪಾಯಿ ಕೊಟ್ರೆ ರೀ, 130 ರೂಪಾಯಿ ಆಗೈತೆ. ಎಲ್ಲಿಂದ ಬಂತ ಹೇಳ್ರಿ? ಅವರೇ ಮಾಡಿ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ಅದೇ ರೊಕ್ಕನ ಅಲ್ಲಿ ಕೊಡೋದಿಲ್ಲ, ತಗೊಳೋದು ಅಷ್ಟೇ ರೀ. ಅಂದರೆ ಇಲ್ಲಿ ಕೊಟ್ಟು ಅಲ್ಲಿ ತಗೊಳ್ಳಿ. ಅಷ್ಟೇ ರೀ. ಎಜುಕೇಷನ್ ಫ್ರೀ ಕೊಡ್ಬೇಕು ರೀ. ಮೇನ್ ಎಜುಕೇಷನ್ ಫ್ರೀ ಕೊಟ್ರೆ ಆಗೋದು. ಈಗ ಬಡವ್ರ ಮಗ ಒಬ್ಬರು, ಈ ಬಡವ್ರ ಮಗ ರೀ, ನಾನು ಬಡವ್ರ ಮಗ ರೀ, ನಾನು ಒಬ್ಬ PSI ಮಾಡ್ಬೇಕು ರೀ. PSI ಮಾಡೋಕೆ ನನ್ನ ಹತ್ರ ಕೋಚಿಂಗ್ ಹೋಗ್ಬೇಕಂದ್ರೆ ಅಮೌಂಟ್ ಇರಲ್ಲ ರೀ. ಕೋಚಿಂಗ್ ಫ್ರೀ ಕೊಡ್ಬೇಕು ರೀ. ಕೋಚಿಂಗ್ ಸೆಂಟರ್ಗಳು ತೆಗಿಬೇಕು ರೀ ಪ್ರತಿಯೊಂದು ತಾಲೂಕೊಳಗೆ. ಒಂದೊಂದು ಊರಲ್ಲಿ ಒಂದೊಂದು ಗ್ರಂಥಾಲಯ ಇರ್ಬೇಕು ರೀ ಮೇನ್. ಹಾಂ ರೀ, ಗ್ರಂಥಾಲಯ ಇಲ್ಲರಿ ಬ್ರಾಂತಿ ಶಬ್ದ ಜಾಸ್ತಿ ಅದಾವೆ ರೀ ಒಂದೊಂದು ಊರಲ್ಲಿ. ಅದಕ್ಕೆ ಫಸ್ಟ್ ಅದಕ್ಕೆ ಲೈಸೆನ್ಸ್ ಕೊಡ್ತಾರೆ, ಅದರಿಂದ ರೊಕ್ಕ ಐತೆ ರೀ. ಗ್ರಂಥಾಲಯದಿಂದ ರೊಕ್ಕ ಇಲ್ರಿ. ರೈತರಿಗೆ ಮೇನ್ ಉದ್ಧಾರ ಆಗ್ಬೇಕಂದ್ರೆ ಏನಲ್ಲ ರೀ, ಕೋಲ್ಡ್ ಸ್ಟೋರೇಜ್ ಬರಬೇಕು, ಎಕ್ಸ್ಪೋರ್ಟ್ ಆಗ್ಬೇಕು ರೀ ನಮ್ಮ ರೈತರು ಬೆಳೆದಿದ್ದ ಮಾಲು. ಮತ್ತು ರೈತರಿಗೆ ಎಜುಕೇಷನ್ ಟೀಚಿಂಗ್ ಕೊಡ್ಬೇಕು ರೀ. ಡೈಲಿ ಒಂದು ಕ್ಲಾಸ್ ನೈಟ್. ಈಗ ಅಗ್ರಿಕಲ್ಚರ್ ಮಾಡಿದಾರೆ ಹುಡುಗರು ಇರ್ತಾರೆ, ಅವರೆಲ್ಲ ಕಲ್ತು ಬಂದಿರ್ತಾರೆ. ಯಾವ ಥರ ಬೆಳಿಬೇಕು, ಯಾವ ಟೈಮಿಗೆ ರೋಗ ಬರುತ್ತೆ, ಯಾವ ಔಷಧಿ ಹೊಡಿಬೇಕು, ಅದು ಟೀಚಿಂಗ್ ಹೇಳ್ಕೊಡ್ಬೇಕು ರೀ. ರೈತರಿಗೆ ಮೋಸ ಆಗೋದು ಇಲ್ಲೇ ರೀ. ಬೀಜ ಗೊಬ್ಬರ ಬೆಳೆ ಇಲ್ಲ ರೀ. ರೈತ ಚಲೋ ಬೆಳಿತಾನೆ ರೀ. ಅಂದರೆ ನಿಗದಿತ ಬೆಲೆ. ನಿಗದಿತ ಬೆಂಬಲ ಬೆಲೆ ಬರ್ಬೇಕು ರೀ ರೈತಿಗೆ. ಇದು ಬೆಳೆದ್ರಪ್ಪ ಅಂದ್ರೆ ಈಗ ನೋಡ್ರಿ, ಒಂದು ಟೀಶರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತಾರೆ, ಎಷ್ಟು ಕಾಸ್ಟ್ ಎಲ್ಲ ನೋಡಿ ನೀವು ಬೆಂಬಲ ಹಾಕ್ತೀರಿ. ರೈತ ಬೆಳಿತಾನೆ ರೀ, ಗೊಬ್ಬರ ಹಾಕ್ತಾನೆ, ಬೀಜ ಹಾಕ್ತಾನೆ, ಎಲ್ಲ ಹಾಕ್ತಾನೆ. ಅವ್ನು ಎಷ್ಟಕ್ಕೆ ಮಾರಾಟ ಆಗುತ್ತೆ ಅಂತ ಅವನಿಗೆ ಗೊತ್ತಿರಲ್ಲ. ಮಾರ್ಕೆಟ್ ಹೆಂಗೆ ಇರುತ್ತೆ ಬೀಳುತ್ತೆ ಗೊತ್ತಾಗಲ್ಲ. ಒಂಥರ ಜೂಜಾಟ ಆದಂಗೆ ಆಯ್ತು. ಸರ್ ಈ ಬಾರಿ ಮೋದಿಯವರು ಈಗ 2 ಟರ್ಮ್ ಮೋದಿಯವರು ಪ್ರಧಾನಿ ಆಗಿದ್ದಾರೆ. ಈ ಬಾರಿ ಅವರೇ ಆಗಬೇಕೋ ಬೇರೆ ಯಾರಾದರೂ ಆಗಬೇಕು? ಮೋದಿನೇ ಆಗ್ಬೇಕು ಸರ್. ಯಾಕಂದ್ರೆ PMFSK ಅಂತ ಒಂದು ಸ್ಕೀಮ್ ಅದ ಸರ್, ಅದೆಲ್ಲ ಮೋದಿನೇ ತಂದಿರೋದು. ಒಂದೊಂದು ಪ್ರತಿಯೊಂದು ಅಭಿವೃದ್ಧಿ ಆಗ್ಯಾವ ರೀ. ಹಲವಾರು ಅದಾವ ರೀ ಸ್ಕೀಮು, ರೈತರಿಗೆ ಗೊತ್ತಿಲ್ಲ. ನಾವೇನೋ ಸಣ್ಣ ಪುಟ್ಟ ಏನೋ ಒಂದು ನಾವು ಬಾಳೆಕಾಯಿ ಬೆಳಿತಾ ಇದೀವಿ ಅನ್ಕರಿ, ನಾವೊಂದು ಬಾಳೆಹಣ್ಣು ಬೆಳಿತಾ ಇದೀವಿ. ರೈತ ಬಾಳೆಕಾಯಿ ಚಿಪ್ಸ್ ಮಾಡೋಕೆ 50% ಸಬ್ಸಿಡಿ ಕೊಡ್ತಾರೆ ಗೌರ್ಮೆಂಟ್. BJP ಸರ್ಕಾರ ನರೇಂದ್ರ ಮೋದಿ ಮಾಡಿದಿರೋದು. ಅದನ್ನು ನಾವು ಫ್ಯಾಕ್ಟ್ರಿ 50% ಅಂದರೆ ಅದರ 50% ಅಮೌಂಟ್ ಅಷ್ಟೇ ಕಟ್ಟಿದ್ರೆ, ಅದರ ಮತ್ತೆ 40% ಬ್ಯಾಂಕ್ ಸಾಲ ಕೊಡ್ತಾರೆ. 10% ಅಷ್ಟೇ ಅಮೌಂಟ್ ಕಟ್ಟೋದು. 1 ಲಕ್ಷ ಅಂದ್ರೆ 10,000 ಅಷ್ಟೇ ಕಟ್ಟೋದು. 10,000 ಅಮೌಂಟ್ ಕಟ್ಟಿ ತಿಂಗಳು ಕಟ್ಟಿ ಅಂತ ಹೋಗೋದ್ರಿ. ಅದು ಆ ಟೈಪ್ ಗುಣ ಐತ್ರಿ. ಅದು ರೈತರಿಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ರೀ, ನಾನೇ ಅಗ್ರಿಕಲ್ಚರ್ ಮಾಡಿ ನನಗೆ ಗೊತ್ತಿಲ್ಲ ಅಷ್ಟೊಂದು ಇದಾವೆ. ಅವ್ನು ತಿಳಿಸಾರೆ ಇಲ್ಲ ರೀ ಮೇನ್. ಅಂದರೆ ಯಾವುದೇ ಓದಿ ಎಲ್ಲ ನಿರುದ್ಯೋಗಿಗಳು ಎದಕ್ಕೆ ಆಗತ್ತಾರೆ ಅಂದರೆ ಜಾಬ್ ಇಲ್ಲ ರೀ. ಜಾಬ್ ಇಂಥವೆಲ್ಲ ಕೊಟ್ಟರೆ ಆಗತ್ತೆ ರೀ, ದೇಶ ಅಭಿವೃದ್ಧಿ ಆಗುತ್ತೆ, ಎಲ್ಲ ಆಗುತ್ತೆ. ಯುವಕರಿಗೂ ಇದಾಗತ್ತೆ ರೀ. ಮೇನ್ ರೈತರು ನೋಡ್ರಿ, ರೈತರಂದ್ರೆ ನಮ್ಮ ದೇಶ ಅಂದ್ರೆ ರೈತರೇ. ರೈತರ ದೇಶದ ಬೆನ್ನೆಲುಬು ಅಂತಾರೆ. ಯಾವ ಬೆನ್ನೆಲುಬು ನೋಡ್ರಿ ಎಲ್ಲ ರೀ. ನೋಡ್ರಿ ಈ ವರ್ಷ ಎಲ್ಲ ಬರಗಾಲ ಐತಿ, ಎಲ್ಲ ಐತಿ. ಕಳ್ಳಿ ರೇಟ್ ನೋಡ್ರಿ 8,000 ರೂಪಾಯಿ 12,000 ರೂಪಾಯಿ ಕ್ವಿಂಟಲ್ ಬೀಜ ತರಬೇಕಾದ್ರೆ. ಈಗ ಕೊಡ್ಬೇಕಾದ್ರೆ 5,000 ರೂಪಾಯಿ. ಏನು ಎಲ್ಲಿಗೆ ಹೋಗ್ತೀರಿ ಹೇಳ್ರಿ? ಮಳೆ ಇಲ್ಲರಿ, ಅದ್ರಾಗ ಲಾಸ್ ಆಗ್ಯಾನ, ಇಳುವರಿ ಕಮ್ಮಿ ಬಂದೈತಿ. ಈ ಥರ ಸಮಸ್ಯೆ ಐತಿ ಸರ್. ಈಗ ಮೋದಿಯವರು ಬಂದಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ ಸರ್, ಭ್ರಷ್ಟಾಚಾರ ಆಗಿಲ್ಲ. ಭ್ರಷ್ಟಾಚಾರ ಅಷ್ಟೊಂದು ಈಗ ನೋಡ್ರಿ ಕಾಂಗ್ರೆಸ್ನವ್ರು ಐತಲ್ಲ, ಇವೆಲ್ಲ ಫ್ರೀ ಕೊಟ್ರಲ್ಲ, ಸ್ಕ್ಯಾಮ್ ಎಷ್ಟು ನಡೆಯಕತ್ತವ್ರಿ.
ಎಲ್ಲ ಭ್ರಷ್ಟಾಚಾರ ಮಾಡಕತ್ತಾರೆ ಅವರು. ನಾವು ಟ್ಯಾಕ್ಸ್ ಎಲ್ಲ ಇದು ಮಾಡಿ ಜಾಸ್ತಿ ರೇಟ್ ಮಾಡಿ ಎಲ್ಲ ಮಾಡಕತ್ತಾರೆ. ಗೊತ್ತಾಗಲ್ತು ಅಷ್ಟೇ ಜನಕ್ಕೆ. ಈಗ ನಾವು ಏನೋ ಒಂದು PSI ಆಗಬೇಕು ಅಂತ ಹೇಳ್ತಾ ಇದ್ರೆ ನೀವು. ಈಗ PSI ಹಗರಣ ಅಂತೆ ಅದಂತೆ ಇದಂತೆ ಮತ್ತೆ ಎಲ್ಲ ನಡೆದಿದೆ. ಇದ್ರ ಬಗ್ಗೆ ನೋಡ್ರಿ PSI ಹಗರಣ ಆತ್ರಿ, ಒಳ್ಳೆ ಎನ್ಕ್ವೈರಿ ಎಲ್ಲಿ ಮಾಡ್ರಿ, ಅದು ಮುಗೀತದ ಅಲ್ಲೇ. ಅದು ಹುಲಿಯೂರು ಅಂತ ಬಂತ್ರಿ, ಅದ್ರಾಗೆಲ್ಲ ಮುಚ್ಚೋಗ್ಬಿಡ್ತೀರಿ. ಅದು ಅದೇ ನ್ಯೂಸ್ ಹಾಕ್ಬಿಟ್ರಲ್ಲ. ನೋಡ್ರಿ ಕೇಳಿ, ಅದ್ರಾಗೆ ಹೋಗ್ಬಿಡ್ತಲ್ಲ. ಅದು PSI ಹಗರಣ ಎಲ್ಲಿ ಹೋತ್ರಿ? ಇದು 40% ಕಮಿಷನ್ ಅಂತಂದ್ರಲ್ಲ, ಅದು ಎಲ್ಲಿ ಹೋತ್ರಿ? ಎಲ್ಲ ರಾಜಕಾರಣಿಗಳ್ರಿ, ಅವರೆಲ್ಲ ಒಂದೇ, ನಾವಷ್ಟೇ ಗುದ್ದಾಡ್ತೀವಿ. ಈಗ ಕಮಿಷನ್ ನಡೀತಾ ಇದೆಯಾ? ನಡೀತೈತ್ರಿ. 10 ಲಕ್ಷ ಕೊಡ್ರಿ, ಇದೆ ನಾನೇ PC ಮಾಡಿಸ್ತೀನಿ. ನೀವೇ? ಹಾಂ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.